ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಹುಕ್ಕೇರಿ ಶ್ರೀ ಗುರುಶಾಂತೇಶ್ವರ ಸಂಸ್ಥಾನ ಹಿರೇಮಠದಲ್ಲಿ ಲಿಂಗೈಕ್ಯ ಶ್ರೀ ವಿರೂಪಾಕ್ಷ ಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳ 41ನೇ ಪುಣ್ಯ ಸ್ಮರಣೋತ್ಸವ ಹಾಗೂ ಕಾಶಿ ಜಗದ್ಗುರುಗಳು ರಚಿಸಿದ ವೀರಶೈವ ಪಂಚಸೂತ್ರೆಯ ಪ್ರವಚನ ಗ್ರಂಥ ಲೋಕಾರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಹುಕ್ಕೇರಿ ಪಟ್ಟಣದ ಸರ್ವಧರ್ಮೀಯರ ಸೌಹಾರ್ದತೆಯ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಇಂದು ಕಾಶಿ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಭಗವತ್ಪಾದಂಗಳರವರ ದಿವ್ಯ ಸಾನ್ನಿಧ್ಯದಲ್ಲಿ ಶಿವದೀಕ್ಷೆ ಮತ್ತು ಅಯಾಚಾರ ಗುರುಕುಲಕ್ಕೆ ಪಟು ಸ್ವೀಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಶ್ರೀ ಜಗದ್ಗುರು ಪಂಚಾಚಾರ್ಯ ಧರ್ಮ ಜನ ಜಾಗೃತಿ ಯಾತ್ರೆ ನಿಮಿತ್ತ ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಭಗವತ್ಪಾದರ ಉತ್ಸವ ಇಷ್ಟಲಿಂಗ ಮಹಾಪೂಜೆ ಪಲ್ಲಕ್ಕಿಯಲ್ಲಿ ಗ್ರಂಥದ ಉತ್ಸವ ಮತ್ತು ಧರ್ಮಸಭೆ. ನಂತರ ಇದೇ ವೇಳೆ ಗುರುಶಾಂತೇಶ್ವರರಿಗೆ ಹಾಗೂ ಶ್ರೀ ಲಿಂಗೈಕ್ಯ ಶ್ರೀ ವಿರೂಪಾಕ್ಷ ಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ಪೂಜೆ ನೆರವೇರಿಸಿದ ಕಾಶಿ ಜಗದ್ಗುರುಗಳು ಹಾಗೂ ಮಠಾಧೀಶರು. ಇದೇ ವೇಳೆ ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಹುಕ್ಕೇರಿ ಹಾಗೂ ಚಿಕ್ಕೋಡಿ ತಾಲೂಕಿನಲ್ಲಿ ಧರ್ಮ ಜಾಗೃತಿ ಯಾತ್ರೆ ಹಾಗೂ ಸಿದ್ಧಾಂತ ಶಿಖಾಮಣಿ ಪ್ರವಚನಗಳನ್ನು ಹಮ್ಮಿಕೊಂಡಿದ್ದು ಸನಾತನದ ಧರ್ಮದ ಮೌಲ್ಯಗಳನ್ನು ಸಾರುವ ಇವರ ಕಾರ್ಯಕ್ರಮ ಹಾಗೂ ಧರ್ಮ ಯಾತ್ರೆ ಮೂಲಕ ಭಕ್ತರಿಗೆ ಆಶೀರ್ವದಿಸಿ ಧರ್ಮ ಜಾಗೃತಿ, ಸಾಂಸ್ಕೃತಿಕ ಪರಂಪರೆಯ ರಕ್ಷಣೆ ಮತ್ತು ಸಿದ್ಧಾಂತ ಶಿಖಾಮಣಿಯ ಬೋಧನೆಗಳನ್ನು ಜನಸಾಮಾನ್ಯರಿಗೆ ತಲುಪಿಸುವುದು ಈ ಯಾತ್ರೆಯ ಮುಖ್ಯ ಉದ್ದೇಶವಾಗಿದೆ ಎಂದು ಇದೇ ವೇಳೆ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಹೇಳಿದರು. ಹಿರೇಮಠದ ಗುರುಶಾಂತೇಶ್ವರ ಹಿರೇಮಠದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಶ್ರೀ ಲಿಂಗೈಕ್ಯ ಶ್ರೀ ವಿರೂಪಾಕ್ಷ ಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳ 41ನೇ ಪುಣ್ಯ ಸ್ಮರಣೋತ್ಸವದಲ್ಲಿ ಮಠಾಧೀಶರು, ಗಣ್ಯರು, ಹಿರೇಮಠದ ಸದ್ಭಕ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಕ್ಕೇರಿ ಹಿರೇಮಠ. ಬಯಸಿ ಬಂದದ್ದು ಅಂಗಭೋಗ, ಬಯಸದೇ ಬಂದದ್ದು ಲಿಂಗಭೋಗ ಅಂತಾರೆ. ಬಹುಶಃ ಇವತ್ತಿನ ದಿನ ಬಯಸದೇ ಬಂದಿರುವಂತ ದಿನ ಇವತ್ತು. ನಮಗೆ ನಾವು ಬಂದು 41 ವರ್ಷ ಆಯಿತು. ನಮ್ಮ ಗುರುಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಷಡಸ್ಥಲ ಬ್ರಹ್ಮಿ ವಿರೂಪಾಕ್ಷ ಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಲಿಂಗೈಕ್ಯರಾಗಿ 41 ವರ್ಷ ಆಯಿತು. ಪ್ರತಿ ವರ್ಷವೂ ಕೂಡ ಗುರುಗಳ ಪುಣ್ಯ ಸ್ಮರಣೋತ್ಸವದ ದಿನ ನಾವು ಕಾರ್ಯಕ್ರಮ ಮಾಡ್ಕೋತ ಬರ್ತೀವಿ. ಆದ್ರೆ ಈ ವರ್ಷ ಯಾವ ವರ್ಷವೂ ಕೂಡ ಜಗದ್ಗುರುಗಳು ಬಂದಿದ್ದ ಇತಿಹಾಸ ಇಲ್ಲ. ಆದ್ರೆ ಕಾಶಿ ಜಗದ್ಗುರು ಮಹಾಸನ್ನಿಧಿಗೂ ಶ್ರೀಮಠಕ್ಕೂ ಎಂತ ಅವಿನಾಭಾವ ಸಂಬಂಧ ಅಂತಂದ್ರೆ, ಏನಾರ ಹುಕ್ಕೇರಿ ಹಿರೇಮಠದಾಗ ಹೊಸ ಆರಂಭ ಆಗ್ತದೆ ಅಂತಂದ್ರೆ ಜಗದ್ಗುರುಗಳು ಅನಿರೀಕ್ಷಿತವಾಗಿ ಆಶೀರ್ವಾದ ಮಾಡುವಂತ ಒಂದು ಭಾಗ್ಯ ನಮಗ್ ಒದಗಿ ಬಂದಿದೆ. ನಮ್ಮ ಸೂರ್ಯಕಾಂತ್ ನಾಯ್ಕ್ ಪ್ರತಿ ವರ್ಷನೂ ಜಗದ್ಗುರುಗಳು ಕರೆಸ್ತಾರೆ. ಈ ವರ್ಷ ಜಗದ್ಗುರುಗಳು ಬರೆದಿರ್ತಕ್ಕಂಥ ಪಂಚಸೂತ್ರೀಯ ಪ್ರವಚನದ ಧರ್ಮಯಾತ್ರೆಗೆ ಹುಕ್ಕೇರಿ ಮತ್ತು ಚಿಕ್ಕೋಡಿ ತಾಲೂಕಿಗೆ 10 ದಿನ ಅವರ ಕಾರ್ಯಕ್ರಮಕ್ಕೆ ದಯಮಾಡಿಸಬೇಕು ಅಂತ ನಿಗದಿ ಆದಾಗ ಆರಂಭದ ದಿನಾನೇ ಹುಕ್ಕೇರಿಯಿಂದ ಆರಂಭ ಆಗಲಿ ಅಂದ್ಕೊಂಡು ಇವತ್ತು ಜಗದ್ಗುರು ಮಹಾಸನ್ನಿಧಿಯವರು ಶ್ರೀ ಶ್ರೀ 1005 ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಭಗವತ್ಪಾದರು
ಕಾಶಿ ಜ್ಞಾನ ಸಿಂಹಾಸನ ಮಹಾಪೀಠ ವಾರಣಾಸಿ ಜಗದ್ಗುರು ಮಹಾಸನ್ನಿಧಿ ಅವರಿಗೆ ಭಕ್ತಿಯಿಂದ ಪ್ರಣಾಮಗಳನ್ನ ಸಲ್ಲಿಸ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ನೇತೃತ್ವವನ್ನು ದಯಪಾಲಿಸಿರ್ತಕ್ಕಂಥ ಕಟ್ಕೋಳಿ ಎಂಚಂದ್ರಿಗೆ ಹಿರೇಮಠದ ಶ್ರೀ ಶಬ್ರ ಯುಗಾದಿಯ ಪ್ರತಿಪದೆಯಂದು ನೆಗಳೂರಿನ ಬೃಹನ್ಮಠದಲ್ಲಿ ಜಗದ್ಗುರು ಪಂಚಾಚಾರ್ಯ ಯುಗಮಾನೋತ್ಸವ ಬಹಳ ಅದ್ದೂರಿಯಿಂದ ನಡೆಯಿತು. ಅದಾದ ಮೇಲೆ ಶಿವಮೊಗ್ಗ ಮಹಾನಗರದಲ್ಲಿ ಕೂಡ ಜಗದ್ಗುರು ಪಂಚಾಚಾರ್ಯರ ಭವ್ಯ ದಿವ್ಯ ಅಟ್ಟಪಲ್ಲಕ್ಕಿ ಮಹೋತ್ಸವ, ಧರ್ಮ ಸಂದೇಶ ಕಾರ್ಯಕ್ರಮಗಳು ನೆರವೇರಿದವು. ಆಮೇಲೆ ಮಹಾರಾಷ್ಟ್ರದ ಸೋಲಾಪುರ ಜಿಲ್ಲೆಯ ವೇಳಾಪುರ ಗ್ರಾಮದಲ್ಲಿಯೂ ಕೂಡ ಪಂಚಾಚಾರ್ಯ ಅಟ್ಟಪಲ್ಲಕ್ಕಿ ಮಹೋತ್ಸವ ನಡೀತಾ ಬಂದಿದೆ. ಹೀಗೆ ಕಳೆದ ಅನೇಕ ವರ್ಷಗಳಿಂದ ಪಂಚಾಚಾರ್ಯ ಅಡ್ಡಪಲ್ಲಕ್ಕಿ ಮಹೋತ್ಸವವನ್ನು ನೋಡಬೇಕು, ಅದರಲ್ಲಿ ಪಾಲ್ಗೊಳ್ಳಬೇಕಂತಕ್ಕಂಥ ಭಕ್ತರ ಇಚ್ಛೆ ಅನೇಕ ವರ್ಷಗಳಿಂದ ಹಾಗೆ ಉಳಿದುಕೊಂಡಿತ್ತು. ಅದು 2026ರಲ್ಲಿ ಪ್ರಾರಂಭವಾಗಿರುವಂತಹದ್ದು ಎಲ್ಲರಿಗೆ ಸಂತೋಷವನ್ನು ಕೊಟ್ಟಿದೆ. ವಿಶೇಷವಾಗಿ ಹುಕ್ಕೇರಿ ಮಠಕ್ಕೆ ಈಗಾಗಲೇ ಜನವರಿಯಿಂದ ಜೂನ್ ತಿಂಗಳೊಳಗಾಗಿ ಪಂಚಪೀಠದ ಪರಮಾಚಾರ್ಯರು ಆಶೀರ್ವಾದ ಮಾಡಿದಂತಕ್ಕಂಥ ಸುದ್ದಿ ಎಲ್ಲರಿಗೂ ಸಂತೋಷವನ್ನು ಕೊಡುವಂತಹದ್ದು. ಇವತ್ತಿನ ದಿವಸ ವೀರಶೈವ ಪಂಚಸೂತ್ರೀಯ ಪ್ರವಚನ ಅನ್ನುವಂತಹ ಗ್ರಂಥ ಹುಕ್ಕೇರಿ ಮಠದಲ್ಲಿ ಪಲ್ಲಕ್ಕಿಯ ಮೂಲಕ ಉತ್ಸವದೊಂದಿಗೆ ಅದು ಇಲ್ಲೇ ಲೋಕಾರ್ಪಣೆಗೊಂಡಿರುವಂಥದ್ದು. ಇನ್ನೂ ಒಂದು ವಿಶೇಷ ಅಂದ್ರೆ ಇವತ್ತೇನು ಪಲ್ಲಕ್ಕಿಯಲ್ಲಿ ಇಟ್ಟಿರ್ತಕ್ಕಂಥ ಗ್ರಂಥ ಅಂದ್ರೆ ಕೇವಲ ಒಂದು ಗ್ರಂಥ ಅಲ್ಲ, ಅದು ಸಾಕ್ಷಾತ್ ಮೂಲ ಪಂಚಾಚಾರ್ಯರನ್ನೇ ಪಲ್ಲಕ್ಕಿಯಲ್ಲಿ ಮೆರೆಸಿರ್ತಕ್ಕಂಥ ಗ್ರಾಮ ಅಂದ್ರೆ ಹುಕ್ಕೇರಿ ಗ್ರಾಮ. ಜಗದ್ಗುರು ಪಂಚಾಚಾರ್ಯರು ಅವರ ಯುಗಮಾನೋತ್ಸವ ನಾವೆಲ್ಲ ಮಾಡ್ತಾ ಇರ್ತೇವೆ. ಯುಗಮಾನೋತ್ಸವ ಅಂದ್ರೆ ಯುಗಾದಿಯ ಪ್ರತಿಪದೆಗೆ ಹೊಸ ವರ್ಷ ಪ್ರಾರಂಭ. ನಿಮಗೆಲ್ಲರಿಗೂ ಗುರುತಿರುವಂತೆ ಈ ಜಗತ್ತಿನ ಸೃಷ್ಟಿಯಾಗಿದ್ದು ಕೂಡ ಯುಗಾದಿಯ ಪ್ರತಿಪದೆಯಿಂದಲೇ. ಸೃಷ್ಟಿಯನ್ನು ಪ್ರಾರಂಭಕ್ಕಿಂತಲೂ ಮೊದಲು ಶಿವನು ಬ್ರಹ್ಮನಿಗೆ ಸೃಷ್ಟಿ ಮಾಡಲಿಕ್ಕೆ ಆದೇಶವನ್ನು ಮಾಡಿದಾಗ ಬ್ರಹ್ಮ ಹೇಳ್ತಾನೆ, ನನಗೇನು ಗೊತ್ತಿಲ್ಲ, ಹೇಗೆ ಸೃಷ್ಟಿ ಮಾಡಬೇಕು, ಅದ್ರ ಬಗ್ಗೆ ತಾವು ತಿಳುವಳಿಕೆ ಮಾಡಿಕೊಡ್ಬೇಕಂತ ತಿಳ್ಕೊಂಡು ಪ್ರಾರ್ಥನೆ ಮಾಡಿದಾಗ ಬ್ರಹ್ಮನಿಗೆ ಸೃಷ್ಟಿ ವಿಧಾನವನ್ನು ಪರಮಾತ್ಮ ತಿಳಿಸ್ತಾನೆ. ಆದರೂ ಕೂಡ ಸೃಷ್ಟಿ ಮಾಡಲಿಕ್ಕೆ ಬಾರದೇ ಇದ್ದಾಗ ಕೃತಯುಗದಲ್ಲಿ ಚೈತ್ರ ಮಾಸದ ಶುಕ್ಲ ಪಕ್ಷಿಯ ಪ್ರತಿಪದೆಯ ದಿವಸವೇ ಬ್ರಹ್ಮನಿಗೆ ಸೃಷ್ಟಿಯನ್ನು ತಿಳಿಸುವುದಕ್ಕಾಗಿ ಮೊಟ್ಟ ಮೊದಲು ಶಿವನೇ ಸೃಷ್ಟಿಯನ್ನು ಪ್ರಾರಂಭ ಮಾಡ್ತಾನೆ. ಆ ಸೃಷ್ಟಿಯಲ್ಲಿ ಶಿವನ ಪಂಚ ಮುಖಗಳಿಂದ ಪ್ರಕಟರಾದವರೇ ಜಗದ್ಗುರು ಪಂಚಾಚಾರ್ಯರು. ಈಗ ನಮ್ಮ ರವೀಂದ್ರ ಸೋರ್ಗಾಮಿಯವರು ಪ್ರಾರಂಭದೊಳಗೆ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳವರಿಂದ ವಿರಚಿತವಾಗಿರ್ತಕ್ಕಂಥ ಪಂಚಾಚಾರ ಸ್ತೋತ್ರವನ್ನು ಮಾಡಿದರು.
ಅದರಲ್ಲಿ ಶಿವನ ಪಂಚಮುಖಗಳಿಂದ ಆವಿರ್ಭವಿಸಿದ ಅಂತ ಹೇಳ್ತಾರಲ್ಲ, ಹಾಗೆ ಅದು ಯುಗಾದಿಯ ಪ್ರತಿಪದೆಯ ದಿವಸವೇ 5 ಜನ ಆಚಾರ್ಯರು ಒಂದೇ ಕಾಲಕ್ಕೆ ಪ್ರಕಟವಾಗಿರ್ತಕ್ಕಂಥ ದಿವಸ ಅಂತ ತಿಳ್ಕೊಂಡು ಅದಕ್ಕೆ ನಾವು ಪಂಚಾಚಾರ್ಯ ಯುಗಮಾನೋತ್ಸವವನ್ನು ಚೈತ್ರ ಮಾಸದಲ್ಲಿ ಮಾಡುವಂತ ಒಂದು ಪದ್ಧತಿ. ಹೀಗೆ ಶಿವನು ಮಾಡಿರ್ತಕ್ಕಂಥ ಗಣ ಸೃಷ್ಟಿಯನ್ನು ನೋಡಿ ಅವತ್ತಿನ ದಿವಸವೇ ಬ್ರಹ್ಮನು ಕೂಡ ಸೃಷ್ಟಿಯನ್ನು ಮಾಡ್ತಾನೆ. ಅದು ಋಷಿ ಸೃಷ್ಟಿ ಅಂತಕ್ಕಂಥ ಮಾತು. ಹೀಗೆ ಶಿವನ ಸೃಷ್ಟಿ, ಆಮೇಲೆ ಬ್ರಹ್ಮ ಸೃಷ್ಟಿ ಪ್ರಾರಂಭವಾಗಿರ್ತಕ್ಕಂಥ ದಿವಸವೇ ಯುಗಾದಿಯ ಪ್ರತಿಪದೆಯ ದಿವಸ. ಅದಕ್ಕೆ ಆ ದಿವಸ ಅತ್ಯಂತ ಶುಭ ಮುಹೂರ್ತ ಅಂತ ತಿಳ್ಕೊಂಡು ಯಾವುದೇ ಕಾರ್ಯವನ್ನು ಮಾಡಬೇಕಾದ್ರೆ ಯಾವುದೇ ಪಂಚಾಂಗದ ತಿಥಿ ಮಿತಿಗಳನ್ನು ನೋಡಲಾರದೆ ಮಾಡುವಂತ ಒಂದು ಪರಂಪರೆ ರೂಢಿಯಲ್ಲಿ ಬಂದಿರುವಂತ. ಹಾಗೆ ಕೃತಯುಗದೊಳಗೆ ಪರಶಿವನ ಸಂಕಲ್ಪದ ಮೇರೆಗೆ ಅವನ ಪಂಚಮುಖಗಳಿಂದ ಆವಿರ್ಭವಿಸಿರ್ತಕ್ಕಂಥ ಪಂಚಗಣರಿಗೆ ಪರಮಾತ್ಮನೇ ಸ್ವತಃ ಸದಾಶಿವನೇ ದೀಕ್ಷೆಯನ್ನು ಮಾಡುತ್ತಾನೆ. ಯಾಕಂದ್ರೆ ಶಿವ ಅಂದ್ರೆ ಅವನು ಆದಿ ಗುರು, ಆದಿ ಜಗದ್ಗುರು ಅಂತ ಕರೆಸ್ಕೊಂಡ್ ಬರ್ತಾ ಇದ್ದಾರೆ. ಪಂಚಮುಖದ ಸದಾಶಿವ ಜಗತ್ತಿನ ಆದಿ ಜಗದ್ಗುರು. ಆದಿ ಜಗದ್ಗುರುವಾಗಿರ್ತಕ್ಕಂಥ ಶಿವನೇ ಪಂಚ ಶಿವಗಣರಿಗೆ ದೀಕ್ಷಾ ಸಂಸ್ಕಾರವನ್ನು ಕೊಟ್ಟು ಅವರಿಗೆ ಜಗದ್ಗುರುತ್ವಾಧಿಕಾರವನ್ನು ಕೂಡ ಅವನೇ ದಯಪಾಲಿಸ್ತಾನೆ. ಅವರಿಗೆ ದಂಡ, ಕಮಂಡಲು, ಧ್ವಜ ಇವೆಲ್ಲವನ್ನು ಅನುಗ್ರಹ ಮಾಡಿ ಅವರು ಒಂದೊಂದು ಸೂತ್ರವನ್ನು ಉಪದೇಶ ಮಾಡ್ತಾರೆ. ಸಾಮಾನ್ಯವಾಗಿ ಪಂಚಸೂತ್ರ ಅನ್ನುವಂಥ ಶಬ್ದ ನೀವೆಲ್ಲ ಕೇಳ್ತಿರಲ್ಲ, ಇವಾಗೇನು ಹೊಸದೇನಲ್ಲ. ನೀವೆಲ್ಲ ಅವುಗಳನ್ನ ಬಗೆ ಬಗೆ ಅಂತ ತಿಳ್ಕೊಂಡು ನೀವೆಲ್ಲ ಬಳಕೆಯಲ್ಲಿ ಮಾಡ್ಕೊಂಡು ಬಂದಿದ್ದೀರಿ. ಪಡುವಿನ ಬಗೆ, ಮಳೆ ಬಗೆ, ಉದ್ದನ ಬಗೆ, ಆಮೇಲೆ ಮುಕ್ತಾಗುಚ್ಛ ಬಗೆ, ಮುತ್ತಿನ ಪೆಂಡಿ ಬಗೆ, ಪಂಚವಣ್ಣಿಗೆ ಬಗೆ ಅಂತ ತಿಳ್ಕೊಂಡು ಈ ಬಗೆಗಳನ್ನು ನೀವೆಲ್ಲ ಬಳಕೆ ಮಾಡ್ತಾ ಬಂದಿದ್ದೀರಿ. ಆ ಬಗೆಗಳಿಗೆ ಪ್ರಾಚೀನ ಕಾಲದಲ್ಲಿ ಸೂತ್ರ ಅಂತ ಕರ್ಕೊಂಡ್ ಬಂದಿದ್ದಾರೆ. 5 ಸೂತ್ರಗಳು. ಈ 5 ಸೂತ್ರಗಳನ್ನ ಕೃತಯುಗದಲ್ಲಿಯೇ ಪರಮಾತ್ಮನು ಈ ಪಂಚಗಣರಿಗೆ ಉಪದೇಶ ಮಾಡಿ ಅವರಿಗೆ ನಾಮಕರಣವನ್ನ ಮಾಡ್ತಾರೆ. ಮೊದಲನೇ ಸೂತ್ರ ಒಂದೇ ಅಕ್ಷರದ್ದು, ಪತ್ ಅನ್ನುವಂಥ ಒಂದೇ ಅಕ್ಷರದಲ್ಲಿರ್ತಕ್ಕಂಥ ಸೂತ್ರ. ಎರಡನೇದು ವೃಷ್ಟಿ ಅನ್ನುವಂಥದ್ದು 2 ಅಕ್ಷರದ ಸೂತ್ರ. ಲಂಬನ ಅನ್ನುವಂಥದ್ದು 3 ಅಕ್ಷರದ ಸೂತ್ರ. ಮುಕ್ತಾಗುಚ್ಛ ಅನ್ನುವಂಥದ್ದು 4 ಅಕ್ಷರದ ಸೂತ್ರ. ಪಂಚವರ್ಣ ಅನ್ನುವಂಥದ್ದು 5 ಅಕ್ಷರದ ಸೂತ್ರ. ಒಂದೊಂದು ಸೂತ್ರವನ್ನ ಒಬ್ಬೊಬ್ಬ ಆಚಾರ್ಯ ಉಪದೇಶ ಮಾಡ್ತಾನೆ ಶಿವ. ಈಗಾಗಲೇ ನಮ್ಮ ಪಲ್ಲಕ್ಕಿ ಉತ್ಸವದಲ್ಲಿ ಇಲ್ಲಿ ವಿದ್ಯಾರ್ಥಿಗಳು ಪಂಚಾಚಾರ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ಕೆಲವು ಕಾಲ ಕೃತಯುಗದಲ್ಲಿ ಏಕಾಕ್ಷರ, ದ್ವಕ್ಷರ, ತ್ರಕ್ಷರ, ಚತುರಕ್ಷರ ಮತ್ತು ಪಂಚಾಕಂತಕ್ಕಂತ ಹೆಸರಿತ್ತು ಅಂತ ಹೇಳಿದ್ರಲ್ಲ. ಈ ಹೆಸರು ಯಾಕೆ ಬಂದು ಅಂತ ತಿಳ್ಕೊಂಡು ಕೇಳಿದ್ರೆ, ಪರಮಾತ್ಮ ಮೊದಲನೇ ಸದ್ಯೋಜಾತ ಮುಖದಿಂದ ಹುಟ್ಟಿರ್ತಕ್ಕಂಥ ಗಣರಿಗೆ 1 ಅಕ್ಷರದ ಸೂತ್ರ ಹೇಳ್ತಾರೆ. ಪದ್ವಿಧಿ ಅನ್ನುವಂಥ 1 ಅಕ್ಷರ ಸೂತ್ರ ಅವನಿಗೆ ಏಕಾಕ್ಷರ ಅಂತ ಹೆಸರಿರ್ತಾರೆ. ಎರಡನೇವರಿಗೆ ವೃಷ್ಟಿ ಅನ್ನುವಂಥ 2 ಅಕ್ಷರದ ಸೂತ್ರ ಉಪದೇಶ ಅವನಿಗೆ ದ್ವಕ್ಷರ ಅಂತ ಹೆಸರಿಡುತ್ತಾರೆ. ಮೂರನೇವರಿಗೆ ಲಂಬನ ಅನ್ನುವಂಥ 3 ಅಕ್ಷರದ ಸೂತ್ರವನ್ನು ಅವರಿಗೆ ತ್ರಕ್ಷರ ಅಂತ ಹೆಸರಿಡುತ್ತಾರೆ. 4ನೇದು ಮುಕ್ತಾಗುಚ್ಛ ಅನ್ನುವಂಥ 4 ಅಕ್ಷರದ ಸೂತ್ರವನ್ನು ಅವರಿಗೆ ಚತುರಕ್ಷರ ಅಂತ ಹೆಸರಿಡುತ್ತಾರೆ.
ಆಮೇಲೆ 5ನೇವರೆಗೆ ಪಂಚವರ್ಣ ಶಿವಯೇವ ಆತ್ಮ ಅನ್ನುವಂಥ 5 ಅಕ್ಷರದ ಸೂತ್ರವನ್ನು ಹೇಳಿ ಅವರಿಗೆ ಪಂಚಾಕ್ಷರ ಅಂತ ಹೆಸರಿಡ್ತಾರೆ. ಹೀಗೆ ಕೃತಯುಗದಲ್ಲಿ ಏಕಾಕ್ಷರ, ದ್ವ್ಯಕ್ಷರ, ತ್ರಕ್ಷರ, ಚತುರಕ್ಷರ, ಪಂಚಾಕ್ಷರ ಅಂತಕ್ಕಂಥ ಹೆಸರುಗಳು ಯಾಕೆ ಬಂದು ಅಂತ ಕೇಳಿದ್ರೆ, ಪರಮಾತ್ಮ ಅವರಿಗೆ 1 ಅಕ್ಷರದ, 2 ಅಕ್ಷರದ, 3 ಅಕ್ಷರದ, 4 ಅಕ್ಷರದ, 5 ಅಕ್ಷರದ ಸೂತ್ರ ಉಪದೇಶ ಮಾಡೋದನ್ನುವಂಥ ಒಂದು ಪರಂಪರೆ ನಾವೆಲ್ಲ ವಿಚಾರ ಮಾಡ್ಕೊಂಡು ಬರ್ತಾ ಇದ್ದೇವೆ.